ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಇಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂಥ ಬಿಳಿ ಎಕ್ಕದ ಹೂವಿನಿಂದ ಹಾರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಹೂವು ಶಿವನಿಗೆ ಮತ್ತು ಗಣೇಶಗೆ ತುಂಬ ಪ್ರಿಯವಾದಂಥದ್ದು. ಈ ಹೂವಿನಲ್ಲಿ ಶಿವ ಮತ್ತು ಪಾರ್ವತಿ ನಿಲ್ಲಿಸಿರ್ತಾರೆ ಅಂತ ಹೇಳುವಂಥ ವಾಡಿಕೆ ಕೂಡ ಇದೆ. ಅದಕ್ಕಾಗಿಯೇ ಗಣೇಶಗೆ ತುಂಬ ಪ್ರಿಯವಾಗಿರುವಂಥದ್ದು, ಹಾಗೆಯೇ ತುಂಬ ಶ್ರೇಷ್ಠವಾಗಿರುವಂಥದ್ದು ಅಂತಲೂ ಹೇಳ್ತಾರೆ. ನಾನಿವತ್ತು ಇದರಿಂದ ಹೂವಿನ ಹಾರ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಹಾಗೆಯೇ ನೀವು ಸಾಕಷ್ಟು ಹೂವಿನ ಹಾರ ನೋಡಿರ್ಬೋದು. ಹಾಗೆಯೇ ಇದು ಒಂದು ರೀತಿಯಾಗಿ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನೋಡಿ. ಮೊದಲಿಗೆ ಈ ಹೂವಿನ ಗೊಂಚಲುಗಳಿರುತ್ತಲ್ಲ, ಎಕ್ಕದ ಹೂವಿನ, ಅದನ್ನು ತೆಗೆದುಕೊಂಡು ಅದರೊಳಗಡೆ ಇರುವಂಥ ಎಕ್ಕದ ಹೂಗಳನ್ನೆಲ್ಲ ನಾವು ಬಿಡಿಸ್ಕೊಬೇಕಾಗುತ್ತೆ. ಅದರ ಮೇಲಿರೋ ಸಿಪ್ಪೆನ ಹಾಕಬಾರ್ದು, ಚೆನ್ನಾಗಿ ಕಾಣೋದಿಲ್ಲ. ಎಲ್ಲವನ್ನು ಬಿಡಿಸಿಟ್ಕೊಂಡು ನಂತರ ಇದಕ್ಕೆ ಒಂದು 2 ರೋಸ್ ಪೆಟಲ್ಸ್ಗಳನ್ನ ತೆಗೆದಾಕ್ತಾ ಇದ್ದೀನಿ. ಅದರ ಜೊತೆಲಿ ಇದನ್ನು ಮಧ್ಯದಲ್ಲಿ ಒಂದೊಂದಾಗಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾರನೂ. ಹಾಗಾಗಿ ನಾನು ಮೊದಲಿಗೆ ಎಕ್ಕದ ಹೂವನ್ನ ಇಲ್ಲಿ ಪೋಣಿಸ್ಕೊಳ್ತಾ ಇದ್ದೀನಿ. ಅಂದರೆ ಸೂಜಿಗೆ ಒಂದು 2 ಎಳೆ ಆಗೋಷ್ಟು ದಾರನ ಹಾಕ್ಕೊಂಡು ಅದಕ್ಕೆ ಒಂದು 3 ಅಥವಾ 4 ಎಕ್ಕದ ಹೂವನ್ನ ಪೋಣಿಸ್ಕೊಂಡು ನಂತರ ಇದಕ್ಕೆ ಒಂದು ರೋಸ್ ಪೆಟಲ್ಸ್, ಒಂದು 2-3 ರೋಸ್ ಪೆಟಲ್ಸ್ನ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಪೋಣಿಸೋದು ಕೂಡ ತುಂಬ ಸುಲಭವಾಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ಒಂದು ಸಲ ಪೋಣಿಸಿ ನೋಡಿ. ನೀವು ಬೇರೆ ರೀತಿಯಾಗಿ ಬರೀ ಬಿಳಿ ಎಕ್ಕದ ಹೂವನ್ನೇ ಹಾಕಿ ನೀವು ಪೋಣಿಸಿರ್ತೀರ, ಆದರೆ ಈ ರೀತಿಯಾಗಿ ಒಂದು ಸಲ ಮಾಡಿ ನೋಡಿ. ಹಾಗೆ ಹಬ್ಬ ಹರಿದಿನಗಳಲ್ಲಿ ಅಥವಾ ಸಂಕಷ್ಟ ಚತುರ್ಥಿಗಳಲ್ಲಿ ನಾವು ದೇವಸ್ಥಾನಗಳಿಗೆಲ್ಲ ಹೋದಾಗ ಈ ರೀತಿಯಾಗಿ ಮಾಡ್ಕೊಂಡು ಹೋಗಿ ಕೊಟ್ಟಾಗ ಅದು ಕೂಡ ಶ್ರೇಷ್ಠ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.